ಒಂದೇ ಪಂದ್ಯದಲ್ಲಿ 400ಕ್ಕೂ ಹೆಚ್ಚು ರನ್ಸ್ ಹಿಡಿದಿದೆ. ಸೆಮಿಫೈನಲ್ ಪಂದ್ಯದಲ್ಲಿ ಒಟ್ಟು 499 ರನ್ಗಳ ಸುರಿಮಳೆ. ವಾಂಖೆಡೆ ಸ್ಟೇಡಿಯಂನಲ್ಲಿ ರನ್ಗಳ ಹೊಳೆನೆ ಹರಿದಿದೆ. ಉಭಯ ತಂಡಗಳು ಕೂಡ ಇವತ್ತು ರನ್ ಕಲೆ ಹಾಕೋದ್ರಲ್ಲಿ ಹಿಂದೆ ಬಿದ್ದೇ ಇಲ್ಲ. ಮೊದಲು ಬ್ಯಾಟಿಂಗ್ ಮಾಡಿದ ಟೀಂ ಇಂಡಿಯಾ ಬರೋಬ್ಬರಿ 253 ರನ್ ಕಲೆ ಹಾಕ್ತು. ಅದಾದ್ಮೇಲೆ ಇದನ್ನ ಚೇಸ್ ಮಾಡೋದಕ್ಕೆ ಇಳಿದಂತಹ ಇಂಗ್ಲೆಂಡ್ ತಂಡ 246 ರನ್ಗಳವರೆಗೂ ಕೂಡ ನಿರಂತರ ಹೋರಾಟ ನಡೆಸಿತು. ಸೊ 499 ರನ್ಗಳ ಸುರಿಮಳೆ. T20 ವಿಶ್ವಕಪ್, ಅದು ಕೂಡ ಸೆಮಿಫೈನಲ್ ನಂತ ನಾಕ್ಔಟ್ ಪಂದ್ಯ. ನಾಕ್ಔಟ್ ಪಂದ್ಯದಲ್ಲಿ ಇಂಥ ದೊಡ್ಡ ಟಾರ್ಗೆಟ್ ಸೆಟ್ ಮಾಡೋದು, ಅದನ್ನ ಅದೇ ರೀತಿ ಚೇಸ್ ಮಾಡ್ಕೊಂಡು ಬರೋದು. ಎರಡೂ ಟೀಮ್ಗಳು ಇವತ್ತು ಅದ್ಭುತವಾದ ಪ್ರದರ್ಶನ ನೀಡಿದೆ. ಅದನ್ನ ಒಬ್ಬ ಕ್ರೀಡಾಭಿಮಾನಿಯಾಗಿ ಹೇಳಲೇಬೇಕು. ಆದರೆ ಫೈನಲಿ ಟೀಮ್ ಇಂಡಿಯಾ ಗೆದ್ದು ಫೈನಲ್ ತಲುಪಿರೋದು ಭಾರತೀಯರಿಗೆ ಅಷ್ಟೇ ದೊಡ್ಡ ಸಂತಸವನ್ನ ತಂದೊದಗಿಸಿದೆ. ಇನ್ನು ಸೆಮಿಫೈನಲ್ನಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಕೊಟ್ಟರೋ ನೆಕ್ಸ್ಟ್ ಫೈನಲ್ನಲ್ಲೂ ಅದೇ ರೀತಿಯ ಪರ್ಫಾರ್ಮೆನ್ಸ್ ಬೇಕು ಅನ್ನೋದು ಅಭಿಮಾನಿಗಳ ನಿರೀಕ್ಷೆ. ಸಂಜು ಸ್ಯಾಮ್ಸನ್ ಮತ್ತೊಮ್ಮೆ ಅಬ್ಬರದ ಬ್ಯಾಟಿಂಗ್. 42 ಎಸೆತಗಳಲ್ಲಿ 89 ರನ್ಗಳನ್ನು ಗಳಿಸಿದ್ರು ಇವತ್ತಿನ ಪಂದ್ಯದಲ್ಲಿ. ಇನ್ನು ಶಿವಂ ದುಬೆ 43, ಇಶಾನ್ ಕಿಶನ್ 39. ಕೊನೆಯಲ್ಲಿ ಸ್ಫೋಟಕ ಬ್ಯಾಟಿಂಗ್ ಮಾಡಿ ಹಾರ್ದಿಕ್ 28 ರನ್ ಚಚ್ಚಿದ್ರು. ಹಾರ್ದಿಕ್ ಪಾಂಡ್ಯರಿಂದ ಇವತ್ತಿನ ಪಂದ್ಯದಲ್ಲಿ ಆಲ್ರೌಂಡರ್ ಪ್ರದರ್ಶನ ಬಂದಿದೆ. ಬ್ಯಾಟಿಂಗ್ ಮತ್ತೆ ಬೌಲಿಂಗ್ ಎರಡೂ ವಿಭಾಗದಲ್ಲೂ ಕೂಡ ಹಾರ್ದಿಕ್ ಪಾಂಡ್ಯ ಇವತ್ತು ಮಿಂಚಿದ್ದಾರೆ. 19ನೇ ಓವರ್ನ ಹ್ಯಾಂಡಲ್ ಮಾಡಿದ್ದು ಕೂಡ ಹಾರ್ದಿಕ್ ಪಾಂಡ್ಯ. 18, 19, 20 ಓವರ್.